ಒಂದು ಸುತ್ತು ಬಂದು ಶಾಸಕರುಗಳ ಜೊತೆಗೆ 1-to-1 ಮೀಟಿಂಗ್ ಮಾಡಿ ಹೋಗಿದ್ದ ಕರ್ನಾಟಕ ಕಾಂಗ್ರೆಸ್ಸಿನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಈಗ ಮತ್ತೊಮ್ಮೆ ಬಂದಿದ್ದಾರೆ. ಸಚಿವರುಗಳ ಜೊತೆಗೆ 1-to-1 ಸಭೆ. ಸಚಿವರುಗಳ ಜೊತೆಗೆ 1-to-1 ಸಭೆಗಳ ಆರಂಭಗೊಂಡಿದ್ದಾವೆ ಇವತ್ತು ಮಧ್ಯಾಹ್ನದಿಂದ. ಶಾಸಕರ ಅತಿ ಹೆಚ್ಚಿನ ಕಂಪ್ಲೇಂಟ್ಗಳಿದ್ದದ್ದೇ ಸಚಿವರ ಮೇಲೆ ಅನ್ನುವ ಸುದ್ದಿಗಳ ನಡುವೆ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ. ಕೆಪಿಸಿಸಿ ಕಚೇರಿಯಲ್ಲಿ ಶುರುವಾಗಿದೆ. ಎಐಸಿಸಿಯಿಂದಾನೇ ಮೆಸೇಜ್ ಬಂದಿದೆ ಸಚಿವರುಗಳಿಗೆ 1-to-1 ಮೀಟಿಂಗಿಗೆ ಬರಬೇಕು ಅಂತ. ಸುಮಾರು 12-13 ಸಚಿವರ ಮೇಲೆ ಶಾಸಕರುಗಳ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಸುದ್ದಿ ಇದೆ. ನಾಯಕತ್ವ ಬದಲಾವಣೆಯ ಬಗ್ಗೆ ಮಾತನಾಡಿದವರಿಗೆ ತರಾಟೆ ತೆಗೆದುಕೊಳ್ತಾರೆ ಅಂತಾನು ಚರ್ಚೆ. ಬುಧವಾರ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಜೊತೆ 1-to-1 ಮೀಟಿಂಗ್ ಮಾಡ್ತಾರೆ ಸುರ್ಜೇವಾಲಾ. ಈ ಸರ್ಕಸ್ ಅನ್ನ ಸಚಿವ ಸಂಪುಟ ಪುನಾರಚನೆಯ ತಯಾರಿ ಅಂತಲೂ ನೋಡಲಾಗ್ತಾ ಇದೆ. ಸಚಿವ ಸಂಪುಟ ಪುನರ್ರಚನೆ ಮಾಡೋದಕ್ಕೆ ಸಚಿವರುಗಳ ವ್ಯಾಲ್ಯೂಯೇಷನ್ ಅನ್ನುವಂತೆ ಇದನ್ನ ನೋಡಲಾಗ್ತಾ ಇದೆ. ಸುರ್ಜೇವಾಲಾ ಸಭೆಯ ನಂತರ ಜಮೀರ್ ಅಹಮ್ಮದ್ ಖಾನ್ ಅವರು ನನಗೆ ಅವಾರ್ಡ್ ಕೊಡಬೇಕು ಅಂದ್ರೆ ಅವರು ಅಂತಿದ್ದಾರೆ. ಇಲಾಖೆಯಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ ಸಚಿವ ಅಂತೆ ನಾನು. ಅವಾರ್ಡ್ ಏನಾದರೂ ಕೊಡೋದಿದ್ರೆ ಅದನ್ನು ನಿಮಗೆ ಕೊಡಬೇಕು ಅಂತ ಹೇಳಿದ್ರು. ನಂಬರ್ 1 ಮಿನಿಸ್ಟರ್ ನೀವು ಅಂತ ಸುರ್ಜೇವಾಲಾ ಹೇಳಿದ್ರು ಅಂತ ಜಮೀರ್ ಅಹಮ್ಮದ್ ಖಾನ್ ಅವರು ಹೇಳಿದ್ರು. ನಮ್ಮ AICC ಇನ್ಚಾರ್ಜು ಸುರ್ಜೇವಾಲಾ ಅವರು ಎಲ್ಲ MLA ಗಳು ಆಲ್ಮೋಸ್ಟು 130 ಜನ MLA ಗಳಿಗೆ ಕರೆಸಿ ಎಲ್ಲರದು ಅವರು ಮಾತಾಡಿದ್ದಾರೆ. ಅದರಲ್ಲಿ ನನ್ನ ಇಲಾಖೆ ಸಂಬಂಧಪಟ್ಟಂಗೆ ಅವರು ಏನೇನು ಬೇಡಿಕೆ ಇದೆ MLA ಗಳು ಆ ಬೇಡಿಕೆನ ಕೊಟ್ಟಿದ್ದಾರೆ. ಮನೆಗಳು ಭಾಳ ಜನ ಮನೆಗಳು ಬೇಕಾಗಿತ್ತು, ಆಮೇಲೆ ಮೈನಾರಿಟಿ ಕಾಲೋನಿ ದುಡ್ಡು ಬೇಕಾಗಿತ್ತು. ಹಾಗಾಗಿ ಅವರವ್ರು ಏನೇನು ಅವ್ರ ಕ್ಷೇತ್ರದಲ್ಲಿ ಏನೇನು ಬೇಕಾಗಿತ್ತು ಅವರು ಬೇಡಿಕೆಯನ್ನು ನಮ್ಮ ಸುರ್ಜೇವಾಲಾ ಅವ್ರಿಗೆ ಕೊಟ್ಟಿದ್ದರು. ಆ ಬೇಡಿಕೆಯನ್ನು ನನ್ನ ಕೈಲಿ ಕೊಟ್ಟರು. ಆ ಪಟ್ಟಿಯನ್ನು ನನ್ನ ನಂಬರ್ 1 ಅವಾರ್ಡ್ ಯಾರನ್ನ ಕೊಟ್ಟರೆ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇರೋದೆ ಅದು ಜಮೀರ್ ಅಹಮ್ಮದ್ ಖಾನ್ ಅಂತ ಹೇಳಿದ್ರು. ಅದು ನನಗೆ ತುಂಬ ಖುಷಿ ತಂದಿದೆ. ಸುರ್ಜೇವಾಲಾ ಯಾರಿಗೂ ಹೇಳಲ್ಲ, ಇಲ್ಲಲ್ಲ ಹೇಳ್ರಿ ಆರೋಪ ಯಾರು ಮಾಡಿದ್ರು? ನನ್ನ ಮೇಲೆ ಮಾಡಿದ್ದ ನೋಡಿ, ಇದೇ ಮಾಧ್ಯಮದವರು. ಇಲ್ಲ ಒಂದು ನಿಮಿಷ ಹೇಳ್ರಿ. ಈಗ ಅವ್ರು ಈಗ ಸುರ್ಜೇವಾಲಾ ಅವರು ಸುಮ್ ಯಾರಿಗೂ ಹೇಳಲ್ಲ. ಅವ್ರು ತಪ್ಪಿದ್ರೆ ತಪ್ಪು, ಸರಿ ಇದ್ರೆ ಸರಿನೇ. ಈಗ ನಾನು ಇಲಾಖೆಯಲ್ಲಿ ಸರಿ ಕೆಲಸ ಮಾಡಿಲ್ಲ ಅಂದರೆ ಇವತ್ತು ರಿವಾರ್ಡ್ ಕೊಡೋದು ನನಗೆ. ಈ ಪ್ರಯತ್ನ ಏನು ನಡೀತಾ ಇದೆ ಸಚಿವರುಗಳ ಜೊತೆಗೆ ಶಾಸಕರುಗಳ ಜೊತೆಗೆ 1-to-1 ಸಭೆಯ ಪ್ರಯತ್ನ, ಇದು ಸಂಪುಟ ಪುನಾರಚನೆಯ ತಯಾರಿ ಅಂತ ಪಕ್ಷದೊಳಗೆ ಚರ್ಚೆ ಆಗ್ತಾ ಇದೆ. ವ್ಯಾಲ್ಯೂಯೇಷನ್ ಅಂತೆ, ಇವ್ಯಾಲ್ಯೂಯೇಷನ್ ಅಂತೆ. 2 ವರ್ಷ ಸಚಿವರುಗಳು ಏನೇನು ಮಾಡಿದ್ರು ಅದರ ಮೌಲ್ಯಮಾಪನ ನಡೀತಾ ಇದೆಯಂತೆ.
5 ಪ್ರಶ್ನೆಗಳಿಗೆ ಸಚಿವರುಗಳಿಂದ ಉತ್ತರ ಪಡೆಯಲಾಗಿದೆ. ಶಾಸಕರ ಅಭಿಪ್ರಾಯ ಪಡೆಯಲಾಗಿದೆ. ಸುನೀಲ್ ಕನಗೋಳು ನೇತೃತ್ವದಲ್ಲಿ ನೇರವಾಗಿ ಜನರಿಂದಲೂ ಸಚಿವರುಗಳ ಬಗ್ಗೆ ಅಭಿಪ್ರಾಯ ಪಡೆಯಲಾಗುತ್ತಂತೆ. ಸರ್ಕಾರ ಸಚಿವರು ಕೆಲಸ ಮಾಡ್ತಾ ಇರುವ ರೀತಿಯ ಬಗ್ಗೆ ಸುನೀಲ್ ಕನಗೋಳು ನೇತೃತ್ವದ ಸರ್ವೆ ಟೀಮ್ನಿಂದ ಒಂದು ಸರ್ವೆ ಮಾಡಿಸ್ತಾರಂತೆ. ಬೇರೆ ಬೇರೆ ಮಾನದಂಡಗಳನ್ನು ಅಪ್ಲೈ ಮಾಡಲಾಗುತ್ತೆ ಸಚಿವರುಗಳಿಗೆ. ಯಾರ್ದಾರು ಮೇಲೆ ಕಳಂಕ ಬಂದಿದೆಯಾ, ಕೆಲಸ ಮಾಡುವ ರೀತಿ ಕಳಪೆಯಾಗಿದೆಯಾ, ಸಂಘಟನೆಗೆ ಏನು ಕೊಡುಗೆ ಕೊಟ್ಟಿದ್ದಾರೆ, ಸಚಿವರುಗಳ ಜೊತೆಗೆ ಸಂಬಂಧ ಹೆಂಗಿದೆ, ಹೀಗೆ ಅನೇಕ ಮಾನದಂಡಗಳನ್ನು ಅಳವಡಿಸಿಕೊಂಡು ಸಚಿವರ ಮೌಲ್ಯಮಾಪನ ಆಗುತ್ತೆ. ನವೆಂಬರ್ನಲ್ಲಿ ನಡೆಯಬಹುದಾದ ಸಚಿವ ಸಂಪುಟ ಪುನರ್ರಚನೆಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತಂತೆ. ಅದೇನೋ 60-40 ಫಾರ್ಮುಲಾ ಅಪ್ಲೈ ಮಾಡ್ತಾರೆ ಅನ್ನುವ ಚರ್ಚೆ ಇದೆ. ಸಚಿವರ ವಯಸ್ಸು ಕೂಡ ಇದರಲ್ಲೊಂದು ಮಾನದಂಡ. ಸಚಿವ ಸಂಪುಟ ಪುನರ್ರಚನೆಯಾದಾಗ ಯುವಕರಿಗೆ ಹೆಚ್ಚಿನ ಆದ್ಯತೆ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.